ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಬಹು ನಿರೀಕ್ಷಿತ ಬಿಹಾರ್ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಅನ್ನೋದು ಹೊರಬಿದ್ದಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ನೇತೃತ್ವದ NDA ಆಲ್ಮೋಸ್ಟ್ ಬಿಹಾರವನ್ನ ಕ್ಲೀನ್ ಸ್ವೀಪ್ ಮಾಡಿದೆ. 243 ಅಸೆಂಬ್ಲಿ ಸೀಟ್ಗಳಲ್ಲಿ 208, ಲಿಟ್ರಲಿ ಮೋರ್ ದ್ಯಾನ್ 80% ಕ್ಲೀನ್ ಸ್ವೀಪ್ ಮಾಡಿ ಹಿಸ್ಟಾರಿಕ್ ವಿನ್ ಅನ್ನ ತನ್ನದಾಗಿಸಿಕೊಂಡಿದೆ. ಈ ಲೋಕಸಭಾ ಎಲೆಕ್ಷನ್ 2024 ನಡೆದಾಗ NDA ಏನನ್ನ ಗೆಲ್ಲಬಹುದು ಅನ್ನೋದನ್ನ ಎಕ್ಸಿಟ್ ಪೋಲ್ಗಳು ಪ್ರಿಡಿಕ್ಟ್ ಮಾಡಿದ್ವು. ಆಮೇಲೆ ಅದೆಲ್ಲ ಹೇಗೆ ನಗೆಪಾಟಲಿಗೆ ಈಡಾಗಿತ್ತಲ್ಲ, ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥದ್ದು ಅದು ಫುಲ್ ಜೋಕ್ ಆಗಿ ಹೇಗೆ ಎಕ್ಸಿಟ್ ಪೋಲ್ ಅನ್ನೇ ಆಡ್ಕೊಳ್ಳೋ ತರದಲ್ಲಿ ಆಗಿತ್ತು. ಅಂಥದ್ದೇ ಒಂದು ಎಕ್ಸಿಟ್ ಪೋಲ್ ಅನ್ನೋದು ಬಿಹಾರ್ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಡೆದಿತ್ತು. ಆದ್ರೆ ಈ ಸರ್ತಿ ಎಕ್ಸಿಟ್ ಪೋಲ್ ನ ರಿಸಲ್ಟ್ ಅನ್ನು ಮೀರುವ ಹಾಗೆ NDA ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ, ಹಾಗೆ ಯಾವ ಕಾಂಗ್ರೆಸ್ ಕಳೆದ ಒಂದು 3 ವರ್ಷದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಬಿಜೆಪಿಯ ಈ ಅಶ್ವಮೇಧ ಯಾಗವನ್ನ ತಡೆಗಟ್ಟೋಕೆ. ಈ ಓಟು ಚೋರಿಯ ಆರೋಪದ ನಡುವೆ ಕೂಡ ಬಿಹಾರ್ ಅಂತ ಒಂದು ದೊಡ್ಡ ಸ್ಟೇಟ್ ಅನ್ನುವಂಥದ್ದು ಏನಿದೆ, ಆ ಸ್ಟೇಟ್ ನ ರಾಜಕಾರಣವನ್ನ ಕ್ರ್ಯಾಕ್ ಮಾಡುವಲ್ಲಿ ಅದು ಕಾಂಗ್ರೆಸ್ ಆಗಿರ್ಲಿ, ಕಾಂಗ್ರೆಸ್ಸಿನ ಮಹಾಗಠಬಂಧನ್ ಆಗಿರ್ಲಿ, ಅಥವಾ ಚುನಾವಣೆಯ ಚಾಣಕ್ಯ ಅಂದ್ರೆ ಪ್ರತಿ ಕ್ಯಾಂಪೇನ್ ಅನ್ನ ಮೋದಿಯವರ ಕ್ಯಾಂಪೇನ್ ಇಂದ ಹಿಡಿದು ಮಮತಾ ಬ್ಯಾನರ್ಜಿ, ಈ ದೇಶ ಕಂಡಂತಹ ದೊಡ್ಡ ದೊಡ್ಡ ಲೀಡರ್ಸ್ ಯಾರಿದ್ದಾರೆ ಅವ್ರ ಎಲ್ಲರ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಯಾರು ರೆಡಿ ಮಾಡ್ತಾ ಇದ್ರು, ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಅವ್ರನ್ನ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋದನ್ನ ತುಂಬಾ ರೂಟ್ ಲೆವೆಲ್ ಅಲ್ಲಿ ತಿಳ್ಕೊಂಡು, ಇಮೋಷನಲ್ ಲೆವೆಲ್ ಅಲ್ಲಿ ತಿಳ್ಕೊಂಡು, ಅದನ್ನ ಟೆಕ್ನಾಲಜಿಕಲಿ ಜನರಿಗೆ ರೀಚ್ ಮಾಡಿಸುವಂತಹ ಚಾಣಕ್ಯ ಅಂತ ಯಾರನ್ನ ಕರಿತೀವಿ, ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಯು ಸೇರಿದ ಹಾಗೆ ಏನೆಲ್ಲ ಕೆಲವೊಂದಷ್ಟು ರಾಜಕೀಯ ಪಾಠ ಅಂತ ಹೇಳ್ತಾರಲ್ಲ, ಅದು ಬಿಹಾರ್ ಎಲೆಕ್ಷನ್ ನಲ್ಲಿ ನಮಗೆ ತಿಳ್ಕೊಳ್ಳೋಕೆ ಸಿಗತ್ತೆ. ಹಾಗೆ ಈ ಐತಿಹಾಸಿಕ ದಾಖಲೆಗೆ ಎಲ್ಲ ಆರೋಪದ ನಡುವೆ ಬಿಜೆಪಿ ಕಳೆದ 1 ವರ್ಷದಲ್ಲಿ ಕೆಲವೊಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಕೋರ್ ವೋಟರ್ಸ್ ಸಹ ಕ್ರಿಟಿಸೈಸ್ ಮಾಡುವಂತಹ ಕೆಲವೊಂದಷ್ಟು ನಡೆಯನ್ನ ಮಾಡಿದೆ. ಎಸ್ಪೆಷಲಿ ನಾನು ನನ್ನ ಚಾನೆಲ್ ನಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೂ ಕೂಡ ಅಸಮಾಧಾನದ ನಡುವೆ ಕೂಡ ಬಿಜೆಪಿ ಅದು ಹೇಗೆ ಐತಿಹಾಸಿಕ ದಾಖಲೆಯನ್ನ ಮಾಡಿಕೊಂಡು ಯಾರೂ ಪ್ರಿಡಿಕ್ಟ್ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ರೀತಿಯಲ್ಲಿ ಈ ಚುನಾವಣೆಯನ್ನ ಯಾವ ರೀತಿ ಗೆಲ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನನ್ನ ಪ್ರಕಾರ, ನನ್ನ ಕಣಿಗೆ ಕಾಣುವ ಹಾಗೆ 3 ಮಹತ್ತರದ ಅಂಶಗಳು NDA ಬಿಹಾರದಲ್ಲಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡೋಕೆ ತನ್ನ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಅದನ್ನ ತುಂಬಾ ಕ್ವಿಕ್ ಆಗಿ, ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊಟ್ಟ ಮೊದಲೇದಾಗಿ ಮ್ಯಾಜಿಕ್ ಆಫ್ ನಿತೀಶ್ ಕುಮಾರ್. ನೋಡಿ, ಈ ಬಿಹಾರದ ರಾಜಕೀಯ ಅನ್ನೋದಿದೆ ಅಲ್ಲ, ಅದ್ರ ಮೇಲೆ ಒಂದು ಸೀರೀಸ್ ಮಾಡಬಹುದು. ಅಂಥ ಹೊಲಸು ರಾಜಕಾರಣದಿಂದ, ಗೂಂಡಾ ರಾಜಕಾರಣದಿಂದ ಆ ನಂತರದಲ್ಲಿ ಈಗ ಬರ್ತಾ ಇರುವಂತಹ ರಾಜಕೀಯ ವ್ಯವಸ್ಥೆ ಇದೆಲ್ಲ, ಅದನ್ನ ಗಮನಿಸಿದಾಗ ಆ ಟ್ರಾನ್ಸಿಷನ್ ಪೀರಿಯಡ್ ಅನ್ನ ನೋಡ್ತಾ ಬಂದ್ರೆ ಬಹಳಷ್ಟು ವರ್ಷಗಳ ಕಾಲ ಅದು UP ಇರ್ಲಿ, ಬಿಹಾರ್ ಇರ್ಲಿ, ಎಲ್ಲಾ ಕಡೆ ತುಂಬಾ ಕುಖ್ಯಾತಿಯನ್ನ ಪಡ್ಕೊಂಡಿದ್ದು ಅಂತಂದ್ರೆ ಗೂಂಡಾ ರಾಜ್. ಏನ್ ನಡೀತಾ ಇತ್ತು ಇದರಲ್ಲಿ ಅಂತಂದ್ರೆ, ಈ ಲಾಲೂ ಪ್ರಸಾದ್ ಯಾದವ್ ಅವರ ಹೆಸರನ್ನ ಕೇಳದ್ದೇ ಇರೋರು ಬಹುಶಃ ಯಾರು ಇರ್ಲಿಕ್ಕಿಲ್ಲ. ಅಂದ್ರೆ ಆ ಮನುಷ್ಯ ರಾಜಕೀಯದಿಂದ ಇವಾಗ ಮುನ್ನೆಲೆಯಲ್ಲಿ ಇಲ್ಲದ್ದೇ ಇದ್ರೂ ಕೂಡ ಆ ವ್ಯಕ್ತಿಯ ಹೆಸರು ಅನ್ನುವಂಥದ್ದಿದೆ ಅಲ್ಲ, ಇಟ್ ಈಸ್ ಸ್ಟಿಲ್ ಎಕ್ಸಿಸ್ಟಿಂಗ್. ಅವರ ಮಗ ತೇಜು ಭಯ್ಯ ಅಂತ ಏನು ಬಿಹಾರದ ಜನತೆ ಅವ್ರನ್ನ ತುಂಬಾ ಪ್ರೀತಿಯಿಂದ ಕರೀತಾರೆ, ಹಾಗೆ ಒಳ್ಳೆ ವ್ಯಕ್ತಿ. ಲಾಲೂ ಪ್ರಸಾದ್ ತರದಲ್ಲಿ ಅವರು ಗೂಂಡಾರಾಜನ್ನ ಪ್ರತಿಪಾದನೆ ಮಾಡೋದಿಲ್ಲ, ಅಪ್ಪನ್ ತರ ಅಲ್ಲ ಮಗ ಅಂತ ಹೇಳಿದ್ರು ಕೂಡ ಕೆಲವು ಸರ್ತಿ ನೋಡಿ, ಅಪ್ಪ ಅಮ್ಮ ಮಾಡಿದ ಕರ್ಮನ ಮಕ್ಕಳು ಅನುಭವಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ತುಂಬಾ ಪ್ರೀತಿಸುವಂತಹ ಜನ ಇದ್ರೂ ಕೂಡ ಮಹಾಗಠಬಂಧನ್ನಲ್ಲಿ ಇದ್ದಂತಹ ಇವರು ಯಾರು, ತೇಜಸ್ವಿ ಯಾದವ್ ಅವರು ಬಹಳಷ್ಟು ಜನ ಹೇಳುವ ಪ್ರಕಾರ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಏನು ಪ್ರಿಡಿಕ್ಟ್ ಮಾಡಲಾಗ್ತಾ ಇತ್ತು. ಅದು ಎಲ್ಲೋ ಒಂದ್ ಕಡೆ ಲಾಲೂ ಪ್ರಸಾದ್ ಗೂಂಡಾರಾಜ್ ಏನ್ ನಡೆಸಿದ್ರು, ಒಬ್ಬ IAS ಆಫೀಸರ್ ಹೆಂಡತಿಯನ್ನ ಟಾರ್ಚರ್ ಮಾಡಿ ಅವ್ರನ್ನ ಫಿಸಿಕಲಿ ಮೊಲೆಸ್ಟ್ ಮಾಡೋದ್ರಿಂದ ಹಿಡಿದು ಲಿಟ್ರಲಿ ಲಾ ಅಂಡ್ ಆರ್ಡರ್ ನಡೆಯದ್ದೇ ಇರೋ ರೀತಿಯಲ್ಲಿ ತನ್ನದೇ ಒಂದು ಮನಮಾನಿ ಅಂತ ಹೇಳ್ತಾರಲ್ವಾ, ಡಿಕ್ಟೇಟರ್ಶಿಪ್ ಅನ್ನೋ ತರದಲ್ಲಿ ತನ್ನ ಹತ್ರದವ್ರು ಯಾರ್ಯಾರಿದ್ದಾರೆ, ತನ್ನ ಮಾತನ್ನ ಯಾರು ಕೇಳ್ತಾರೆ, ಅವರ ಮೂಲಕ ಇಡೀ ಸ್ಟೇಟ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಂತಹ ಒಂಥರ ಬಾಹುಬಲಿ ನೇತ ಅಂತ ಹೇಳ್ಬಹುದು ಈ ಲಾಲೂ ಪ್ರಸಾದ್ ಯಾದವ್. ಯಾವಾಗ ಲಾಲೂ ಪ್ರಸಾದ್ ಯಾದವ್ ಅವರ RJD ಪಕ್ಷದ ಈ ಎಲ್ಲಾ ಗಲೀಜು ರಾಜಕಾರಣವನ್ನ ನೋಡಿ, ಆ ಪಕ್ಷದ ಒಂದು ಕುಡಿ ಅದರಿಂದ ಹೊರಗಡೆ ಬಂದು JDU ಮೂಲಕ ಇಡೀ ಬಿಹಾರದ ರಾಜಕೀಯ ವ್ಯವಸ್ಥೆಯನ್ನೇ ಚೇಂಜ್ ಮಾಡಿಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇವತ್ತಿಗೂ ಬಿಹಾರದ ರಾಜಕೀಯ ವ್ಯವಸ್ಥೆ ಅನ್ನೋದು ಎಂಟೈರ್ಲಿ ಆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಕ್ಕೆ ಈ ಎಲೆಕ್ಷನ್ ಅಲ್ಲಿ NDAಗೆ ಸಿಕ್ಕಿರುವಂತಹ ಅದ್ಭುತ ಜಯ ನಮಗೆ ಸಾಕ್ಷಿಯನ್ನ ಹೇಳುತ್ತೆ. ಯಾರು ಅಂತಂದ್ರೆ ನನ್ ಅದರ್ ದ್ಯಾನ್ ನಿತೀಶ್ ಕುಮಾರ್. ನೋಡಿ, ಇವ್ರನ್ನ
ಈ ಬಿಹಾರ್ ಕಡೆ ಅಥವಾ ನಾರ್ತ್ ಇಂಡಿಯಾದ ಕಡೆ ಪಲ್ಟು ಚಾಚಾ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಅವ್ರೇನ್ ಅನ್ಕೊಂಡಿದ್ರು ಆ ಮಟ್ಟದಲ್ಲಿ ಮನ್ನಣೆ ಬರದೇ ಇರುವಾಗ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಹಾಗೆ ಇಲ್ಲಿ ಯಾರು ಚಿರಾಗ್ ಪಾಸ್ವಾನ್ ಅನ್ನುವಂತ ಒಬ್ಬ ಯುವ ನಾಯಕ ಬಿಹಾರಿಂದ ಬಂದಿದ್ರು, ಇವರ 3 ಪಕ್ಷದ ಸಪೋರ್ಟ್ ಮೇಲೆ NDA ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಸರ್ಕಾರವನ್ನ ರಚನೆ ಮಾಡೋಕೆ ಸಾಧ್ಯ ಆಗಿದ್ದು. ಆದ್ರೆ ಈ ನಿತೀಶ್ ಕುಮಾರ್ ಅವರನ್ನ ಯಾವುದೇ ಪಕ್ಷದ ನಾಯಕರು ಪೂರ್ತಿಯಾಗಿ ನಂಬೋಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಿತೀಶ್ ಕುಮಾರ್ ಅವರ ಓನ್ಲಿ ಐಡಿಯಾಲಜಿ ಪವರ್. ಅಂದ್ರೆ 4 ಸತಿ ಎಲೆಕ್ಷನ್ ನಡೆದ್ರೆ 8 ಸತಿ ಮುಖ್ಯಮಂತ್ರಿ ಆಗುವಂತಹ ಪಲ್ಟು ಚಾಚಾ ಅಂತ ಕರೀತಾರೆ. ಅಧಿಕಾರ ಯಾವ ಕಡೆ ಇದೆ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ, ನನ್ನ ಐಡಿಯಾಲಜಿ ಅಧಿಕಾರ ಅನ್ನುವಷ್ಟರ ಮಟ್ಟಿಗೆ ನಿತೀಶ್ ಕುಮಾರ್ ಅವರಿಗೆ ಅಧಿಕಾರಕ್ಕೋಸ್ಕರನೇ ನಾನು ರಾಜಕೀಯದಲ್ಲಿ ಇರಬಹುದು ಅನ್ನುವಂತಹ ಕ್ಲಾರಿಟಿ ಇದ್ದಂಗಿದೆ. ನೋಡಿ, ಇದರ ಹೊರತಾಗಿ ನಾನು ಪರ್ಸನಲಿ ಈ ರೀತಿ ಪಲ್ಟಿ ಹೊಡೆಯೋರು ಇರ್ತಾರಲ್ಲ, ಅವ್ರನ್ನ ಶ್ಲಾಘನೆ ಮಾಡದೇ ಇದ್ರೂ ಕೂಡ ಅವರ ಬಾಕಿ ಎಲ್ಲ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ, ಅಂದ್ರೆ ನಿತೀಶ್ ಕುಮಾರ್ ಇಸ್ ನಾಟ್ ಕರಪ್ಟೆಡ್ ಅಥವಾ ಅವರ ರಾಜಕೀಯ ಹಿನ್ನೆಲೆ ಅನ್ನುವಂಥದ್ದು ಯಾವುದೋ ಗಾಡ್ ಫಾದರ್ ಇದ್ದು ಅಥವಾ ಈ ನೆಪೋ ಕಿಡ್ ಆಗಿ ಆ ರೀತಿಯಲ್ಲಿ ಬಂದಿದ್ದಿಲ್ಲ, ಸ್ವಂತ ಬಲದಿಂದ ಬಂದವರು. ಹಾಗೆ ಯಾವಾಗ ಈ ಬಿಹಾರದಲ್ಲಿ ಅಂದ್ರೆ ಲೇಬರ್ ಕ್ಲಾಸ್ ಏನ್ ಜಾಸ್ತಿ ಇದೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ರಾತ್ರಿ ಕುಡಿತಾರೆ, ಹೆಂಡತಿಯರಿಗೆ ಬಂದು ಹೊಡಿತಾರೆ, ಇದನ್ನ ಸಹಿಸೋಕೆ ಸಾಧ್ಯ ಆಗುತ್ತೆ. ಬಿಹಾರಿನ ಹೆಂಗಸರೆಲ್ಲ ಬಂದು ನಿತೀಶ್ ಕುಮಾರ್ ಅವತ್ರ ರಿಕ್ವೆಸ್ಟ್ ಮಾಡ್ಕೊಂಡಾದಾಗ ಆ ವ್ಯಕ್ತಿ ಯಾವ ಒಂದು ಇಲಾಖೆಯಿಂದ ಹೈಯೆಸ್ಟ್ ಟ್ಯಾಕ್ಸ್ ಬರುತ್ತೆ, ಅಬಕಾರಿ ಇಲಾಖೆ, ಅದು ಬರದೋದ್ರೂ ಪರವಾಗಿಲ್ಲ, ಹೆಣ್ಣು ಮಕ್ಕಳ ಪರವಾಗಿ ನಾನು ನಿಲ್ತೀನಿ ಅನ್ನುವಂತಹ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಅನ್ನ ತಗೊಂಡ್ರು. ಇವತ್ತಿಗೂ ಕೂಡ ಬಿಹಾರ್ ಇಸ್ ಡ್ರೈ ಸ್ಟೇಟ್ ಆನ್ ಪೇಪರ್, ಬಟ್ ಅದು ದೊಡ್ಡ ಮಟ್ಟದಲ್ಲಿ ನಿತೀಶ್ ಕುಮಾರ್ ಅವರಿಗೆ ವಿಮೆನ್ ವೋಟ್ ಬ್ಯಾಂಕ್ ಅನ್ನೋದನ್ನ ಕ್ರಿಯೇಟ್ ಮಾಡಿಕೊಡ್ತು. ಸೊ ಇವತ್ತಿನ NDA ಗೆಲುವಿಗೆ ಬಿಹಾರದಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡೋದಕ್ಕೆ ಆಲ್ಮೋಸ್ಟ್ ಏಕೈಕ ರೀಸನ್ ಅಂಡ್ ದ ಫಸ್ಟ್ ಪಾಯಿಂಟ್ ಈಸ್ ನಿತೀಶ್ ಕುಮಾರ್. ಹಾಗೆ ಈ ಪಲ್ಟು ಚಾಚಾ ಅನ್ನುವಂಥದ್ದನ್ನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ವಿನಃ, ಅಂದ್ರೆ ಎಲ್ ಬೇಕಾದ್ರೂ ಹೋಗ್ಬಿಡ್ತೀನಿ ನಾನು, ಇವತ್ತಿಲ್ಲಿ ನಾಳೆ ಅಲ್ಲಿ, ಯಾವಾಗ ಬೇಕಾದ್ರೂ ಈ ಮನುಷ್ಯ ಗೌರ್ಮೆಂಟ್ ಅನ್ನ ಕಟ್ಟಿಬಿಡಬಹುದು ಅಥವಾ ಬೀಳಿಸ್ಬಿಡಬಹುದು. ಅದನ್ನ ಹೊರತುಪಡಿಸಿದ್ರೆ ಬಿಹಾರದ ಜನತೆ ಇದೆ ಅಲ್ಲ, ಇಮ್ಯಾಜಿನ್ ಮಾಡ್ಕೊಡಿ, ಯಾವ ಒಂದು ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಗೂಂಡಾ ರಾಜ್ ನಡೀತಿತ್ತು, ಕೊಲೆ ಸುಲಿಗೆ ಅನ್ನೋದ್ರ ಮೇಲೆ ಅದೊಂಥರ ಅದೇ ಲಾ ಅಂಡ್ ಆರ್ಡರ್ ಆಗಿತ್ತು. ಅಂತ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದು ಅದೆಲ್ಲದನ್ನ ಸರಿ ಮಾಡೋದಿದೆ ಅಲ್ಲ, ಅಥವಾ ಅದರ ಬದಲಾಗಿರುವಂತಹ ಒಂದು ಸರ್ಕಾರವನ್ನ, ಅಂದ್ರೆ ಇವನ್ ಹೋದ್ರೆ ಸಾಕು, ಲಾಲು ಪ್ರಸಾದ್ ಹೋದ್ರೆ ಸಾಕು ಅಂತ ಇರುವಾಗ ಅವರನ್ನ ಸೋಲಿಸುವ ಸಲುವಾಗಿ ಇವರನ್ನ ಗೆಲ್ಲಿಸ್ತಾರೆ. ಆದ್ರೆ ಗೆದ್ದ ಮೇಲೆ ಆ ವ್ಯಕ್ತಿಗೆ ಏನನ್ನ ಮಾಡಿದ್ರು ಅನ್ನೋದ್ರ ಮೇಲೆ ಮುಂದಿನ 20 ವರ್ಷದ ಕಾಲ ಸತತವಾಗಿ ನಿತೀಶ್ ಕುಮಾರ್ ಅವರೇ ಬಿಹಾರವನ್ನ ಆಳ್ತಾ ಬರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಥವಾ ಬಿಹಾರವನ್ನ ಯಾವ ರೀತಿ ಮುಂದುವರಿಸಬಹುದಿತ್ತು ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆಲ್ಲವನ್ನ ಮಾಡೋಕೆ ಸಾಧ್ಯ ಇದೆಯಾ? ಐ ಡೋಂಟ್ ಥಿಂಕ್ ಸೋ. ಬಟ್ ದೆನ್ ನಿತೀಶ್ ಕುಮಾರ್ ಅವರ ಬಗ್ಗೆ ಸಾಮಾನ್ಯ ಜನರಿಗೆ ರೂಟ್ ಲೆವೆಲ್ ಅಲ್ಲಿ ಕೇಳಿದಾಗ ದೇ ಆರ್ ಹ್ಯಾಪಿ ವಿತ್ ಹಿಸ್ ಅಡ್ಮಿನಿಸ್ಟ್ರೇಷನ್, ದೇ ಬಿಲೀವ್ ದಟ್ ಹಿ ಇಸ್ ಟ್ರೈಯಿಂಗ್ ಸಮಥಿಂಗ್. ಹಾಗಾಗಿ ಆ ಜನರ ರೂಟ್ ಲೆವೆಲ್ ಅಲ್ಲಿ ಇರುವಂತಹ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ತಿದ್ದೀನಿ ಅನ್ನುವ ರೀತಿಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿರೋದಿದೆ ಅಲ್ಲ, ದಟ್ ಈಸ್ ದ ಸ್ಟ್ರೆಂಗ್ತ್ ಆಫ್ ಅ ಟ್ರೂ ಪೊಲಿಟಿಷಿಯನ್. ಅದನ್ನ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಹಾಗಾಗಿಯೇ ಈ ಎಲ್ಲಾ ಹಿಸ್ಟಾರಿಕ್ ವಿನ್ ಅಂತ ಏನು ಘೋಷಣೆ ಮಾಡಲಾಗ್ತಾ ಇದೆ, ಅದರ ಎಂಟೈರ್ ಕ್ರೆಡಿಟ್ ಶುಡ್ ಗೋ ಟು ನಿತೀಶ್ ಕುಮಾರ್ ಅಕಾರ್ಡಿಂಗ್ ಟು ಮೀ. ನೆಕ್ಸ್ಟ್ ಅಂಶ ಏನು ಅಂತಂದ್ರೆ, ನಾನು ಈ ಫಸ್ಟ್ ಅಂಶ ಹೇಳುವಾಗ್ಲೇ ನಿಮ್ಗೆ ಹೇಳಿದೆ, ನಿತೀಶ್ ಕುಮಾರ್ ಅವರ ಶಕ್ತಿ ಏನು ಅಂತಂದ್ರೆ ವಿಮೆನ್ ವೋಟ್ ಬ್ಯಾಂಕ್. ನೋಡಿ, ನಮ್ಮ ದೇಶದಲ್ಲಿ ಇವತ್ತಿಗೂ ಆಯ್ತಾ, ಅನ್ಫಾರ್ಚುನೇಟ್ ಇದು, ರಾಜಕೀಯದಲ್ಲಿ ಹೆಂಗಸರ ಪಾರ್ಟಿಸಿಪೇಷನ್ ಆಗ್ಲಿ ಅಥವಾ ರಾಜಕೀಯದ ಬಗ್ಗೆ ಹೆಂಗಸರ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಏನಿದೆ ಅಲ್ಲ, ಅದು ತೀರಾ ವಿರಳ. ನೀವ್ ಯಾವತ್ತಾದ್ರೂ ಒಂದು ಹೆಂಗಸರು ಗುಂಪಲ್ಲಿ ರಾಜಕೀಯ ಡಿಸ್ಕಸ್ ಮಾಡೋದನ್ನ ಕೇಳಿದೀರಾ? ಅವರ ಮಾತುಕತೆ, ಇಂಟ್ರೆಸ್ಟ್ ಅನ್ನೋದೆಲ್ಲ ತುಂಬಾ ಡಿಫ್ರೆಂಟ್. ಅಂಥವರನ್ನ ಪೊಲಿಟಿಕಲಿ ಅಟ್ರಾಕ್ಟ್ ಮಾಡಿ ಒಬ್ಬ ರಾಜಕಾರಣಿ ಇವರಿಗೆ ವೋಟ್ ಕೊಡಬೇಕು ಅನ್ನೋ ತರದಲ್ಲಿ ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್. ಹಾಗೆ ನನಗ್ ಪರ್ಸನಲಿ ಅನ್ಸೋದು, ಇವಾಗ ನನಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಹೆಣ್ಣು ಮಕ್ಕಳ ಆಡಿಯನ್ಸ್ ಅನ್ನುವಂಥದ್ದು ಜಾಸ್ತಿ ಆಗತ್ತಲ್ಲ, ಇಟ್ ಈಸ್ ಲೈಕ್ ಕೋರ್ ಆಡಿಯನ್ಸ್. ನಿಮ್ಗೆ ಹೆಣ್ಮಕ್ಳು ಒಂದು ಲೈಕ್ ಕೊಡುವಾಗ್ಲೂ ಕೂಡ ನಾನು ಕೊಡ್ಬೇಕಾ, ನಂಗೆ ನಿಜವಾಗ್ಲೂ ಇಷ್ಟ ಆಗಿದೆಯಾ ಅನ್ನುವ ಹಾಗೆ ಆಲೋಚನೆ ಮಾಡ್ತಾರೆ. ಹಂಗಿರುವಾಗ ದೇ ಆರ್ ನಾಟ್ ಜನರಸ್. ಅದನ್ನ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ.
ಅವರು ತುಂಬಾ ಲೆಕ್ಕಾಚಾರ ಹಾಕಿ ತೂಕ ಮಾಡಿ ಇದಕ್ ಲೈಕ್ ಮಾಡ್ಬೇಕಾ, ಲೈಕ್ ಮಾಡಬಾರ್ದಾ, ಇವ್ರನ್ನ ಫಾಲೋ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದನ್ನ ಮಾಡ್ತಾರೆ. ಅದು ಅವರ ಇಂಟ್ರೆಸ್ಟ್ ಆಧಾರದ ಮೇಲೆ ಮಾತ್ರ. ಅಂಥದ್ರಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಇಂಟ್ರೆಸ್ಟ್ ಇರೋದ್ರಿಲ್ಲ, ಅದೆಲ್ಲದರ ಹೊರತಾಗಿ ಯಾವುದರ ಮೂಲಕ ಅವರನ್ನ ನನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಂಡು ಅವರ ಫೇವರ್ ಅಲ್ಲಿ ಕೆಲಸ ಮಾಡಿ, ಜೊತೆಗೆ ಏನ್ ರೇವಡಿ ಕಲ್ಚರ್ ಅಂದ್ರೆ ಈ ಫ್ರೀ ಬೀಸ್ ಕೊಡೋ ಕಲ್ಚರ್ ಅನ್ನ ಬಿಜೆಪಿ ಹಿಗ್ಗಾ ಮುಗ್ಗಾ ಬೈತಾ ಇತ್ತು, ಅದೇ ಫಾರ್ಮುಲಾವನ್ನ ಬಿಹಾರಲ್ಲಿ ಈ ಸರ್ತಿ ಮಾಡುತ್ತೆ. ಪ್ರತಿ ಹೆಂಗಸರ ಖಾತೆಗೆ 10,000 ರೂಪಾಯಿ ಫ್ರೀ ಬಿ ಅನ್ನೋ ತರದಲ್ಲಿ, ರೇವಡಿ ತರದಲ್ಲಿ ಕೊಡ್ತಾರೆ. ಅಂಡ್ ಇಟ್ ಟೋಟಲಿ ವರ್ಕ್ಡ್. ಒಂದು ನಿತೀಶ್ ಕುಮಾರ್ ಅನ್ನುವ ಕಾರಣಕ್ಕೋಸ್ಕರ ವೋಟ್ ಹಾಕಿದ್ರೆ, ಇನ್ನೊಂದು ದುಡ್ಡನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಏನು ಲಾಯಲ್ಟಿ ಅಂತ ಹೇಳಿ. ಸೊ ಈ ವಿಮೆನ್ ಬ್ಯಾಂಕ್ ಅನ್ನುವಂಥದ್ದು ಏನಿದೆ ಅಲ್ಲ, ದಿಸ್ ಆಕ್ಚುಲಿ ಪೇಡ್ ಸೆಕೆಂಡ್ ಕಾಂಟ್ರಿಬ್ಯೂಷನ್ ಫಾರ್ ದ ಹಿಸ್ಟಾರಿಕ್ ವಿನ್ ಆಫ್ NDA ಇನ್ ಬಿಹಾರ್ 2025. ಥರ್ಡ್ ಪಾಯಿಂಟ್ ಏನ್ ನಾನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೋಡಿ ಈ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಅನ್ನುವಂತಹ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಏನು ರ್ಯಾಲಿಗಳನ್ನ ಮಾಡ್ತಾ ಇದ್ರು, ಭಾಷಣಕ್ಕೋಸ್ಕರ ಜನರನ್ನ ಸೇರಿಸ್ತಾ ಇದ್ರು. ಬಹಳಷ್ಟು ಜನ ಯಂಗ್ಸ್ಟರ್ಸ್, ಬಿಹಾರದ ಯಂಗ್ ಜನರೇಷನ್ ಏನಿದೆ, ಹಾಗೆ ಒಂದ್ ಸ್ವಲ್ಪ ಈ 30+ 40+ ಇರುವಂತವ್ರು ಯಾರಿದ್ದಾರೆ, ಯಾರಿಗೆ ಟೆಕ್ನಾಲಜಿ ಅರ್ಥ ಆಗುತ್ತೆ ಅಥವಾ ಡೇಟಾ ಅರ್ಥ ಆಗುತ್ತೆ, ಅಂಥವ್ರು ಎಲ್ಲರನ್ನೂ ಕೂಡ ಪ್ರಶಾಂತ್ ಕಿಶೋರ್ ತಮ್ಮ ಭಾಷಣ ಕೇಳುವಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಮಾಡಿ ಆಗಿದೆ. ಹಾಗೆ ಪ್ರಶಾಂತ್ ಕಿಶೋರ್ ಅವರ ಕೆಲವೊಂದಷ್ಟು ಭಾಷಣಗಳನ್ನ ಅಥವಾ ಇಂಟರ್ವ್ಯೂಗಳನ್ನ ನಾನು ತುಂಬಾ ಕೇಳಿದ್ದೀನಿ ಈ ಸರ್ತಿ. ಯಾಕೆಂತಂದ್ರೆ ಅವ್ರು ಮಾತಾಡೋದು ಸೆನ್ಸಿಬಲ್ ಅನಿಸ್ತಾ ಇತ್ತು. ಅನ್ಲೈಕ್ ಟ್ರೆಡಿಷನಲ್ ವೇ ಆಫ್ ಅಪ್ರೋಚಿಂಗ್ ಪೀಪಲ್ ಅಂತಂದ್ರೆ, ಈಗ ಇಮೋಷನಲಿನೇ ಮಾತಾಡೋದು, ಅಥವಾ ಅವ್ರು ನಿಮ್ಗೆ ಹಂಗ್ ಮಾಡಿದ್ರು, ಗೂಂಡಾರಾಜ್ ಮಾಡಿದ್ರು, ಬಟ್ ನಾವು ನಿಮ್ಗೆ ಸೇಫ್ಟಿ ಕೊಡ್ತೀವಿ, ಇದೆಲ್ಲ ಇರುತ್ತಲ್ಲ. ದಿಸ್ ಇಸ್ ಇಮೋಷನಲ್ ನರ್ವ್ ಇವೋಕಿಂಗ್. ಆದ್ರೆ ಇವ್ರು ಮಾತಾಡ್ತಾ ಇದ್ದಿದ್ದು ಡೇಟಾ, ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ರು. ಯಾವುದೇ ಹೊಲಸು ರಾಜಕೀಯ ವ್ಯವಸ್ಥೆ ಇರಬಾರ್ದು ಅಂತ ಹೇಳ್ತಾ ಇದ್ರು. ನಾನು ಇವಾಗ ಗೆಲ್ಬೇಕು ಅಂತ ಬಂದೇ ಇಲ್ಲ, ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆಗ್ಲಿ, ಬಟ್ ನಾನು ಅಧಿಕಾರಕ್ಕೆ ಬರೋದು ನನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲೇ. ಹಾಗೆ ಜನಸಾಮಾನ್ಯರ ನೋವು ಏನಿದೆ ಅಂದ್ರೆ, ಬಿಹಾರ ಒಂದು ಕಾಲದಲ್ಲಿ ನಾಲಂದಾ ಯೂನಿವರ್ಸಿಟಿಯಿಂದ ಇಡೀ ಪ್ರಪಂಚದಾದ್ಯಂತ ವಿದ್ಯೆಯ ಕಾಶಿ ಅಂತ ಕಳಿಸ್ಕೊಳ್ತಾ ಇತ್ತು. ಅದು ಇವಾಗ ಬಿಹಾರೀಸ್ ಅಂದ ತಕ್ಷಣ ಲೇಬರ್ಸ್ ಅನ್ನೋ ತರದಲ್ಲಿ, ಆಡ್ಕೊಳ್ಳೋ ತರದಲ್ಲಿ. ಹಾಗೆ ಈ ಬಿಹಾರೀಸ್ ಅನ್ನೋದು ಒಂಥರ ಸ್ಲರ್ ವರ್ಡ್ ತರ ಆಗ್ಬಿಟ್ಟಿದೆ. ಅದು ಬಿಹಾರಿಗಳಿಗೂ ಗೊತ್ತಿದೆ. ಆ ಒಂದು ವ್ಯವಸ್ಥೆಯನ್ನ ನಾನು ಬದಲಾವಣೆ ಮಾಡ್ಬೇಕು ಅಂತಂದ್ರೆ, ಇದು ಈ ಎಲೆಕ್ಷನ್ ಅಲ್ಲಿ, ಮುಂದಿನ ಎಲೆಕ್ಷನ್ ಅಲ್ಲಿ ಆಗೋ ತರದಲ್ಲಿ ಅಲ್ಲ. ಐ ಆಮ್ ಹಿಯರ್ ಫಾರ್ ಲಾಂಗ್ ಟರ್ಮ್. ಅಲ್ಲಿವರೆಗೂ ನಾನು ಯಾವುದೇ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳಲ್ಲ. ಅಂಡ್ ಇನ್ನೊಂದು, ನನಗೆ ಪ್ರಶಾಂತ್ ಕಿಶೋರ್ ಅವರ ಆಟಿಟ್ಯೂಡ್ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ಜಸ್ಟ್ ಬಿಕಾಸ್ ನಾನು ಒಂದು ಡಿಫರೆಂಟ್ ಪಾರ್ಟಿ ಕಟ್ಟಿದ್ದೀನಿ ಅಂದ ತಕ್ಷಣ ತುಂಬಾ ಜನ ಬಾಕಿ ಎಲ್ಲ ಪಾರ್ಟಿಯನ್ನ ಬೇಕಾಬಿಟ್ಟಿ ಮನ್ಸಿ ಕಣ್ಣಂಗ್ ಬೈತಾರೆ, ಲೀಡರ್ಸ್ ಅನ್ನ ಬೈತಾರೆ. ಆದ್ರೆ ಪ್ರಶಾಂತ್ ಕಿಶೋರ್ ಪ್ರತಿಯೊಂದು ಇಂಟರ್ವ್ಯೂದಲ್ಲಿ ಯಾವ ಪಕ್ಷದ ಯಾವ ನಾಯಕ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿತೀಶ್ ಕುಮಾರ್ ಅವರ ಬಗ್ಗೆ ಎಷ್ಟೋ ಕಡೆ ಒಳ್ಳೆ ಮಾತನ್ನ ಆಡಿದ್ದಾರೆ. ಹಾಗೆ ಈ ತೇಜಸ್ವಿ ಯಾದವ್ ಅವರ ಬಗ್ಗೆ ಕೂಡ ಒಳ್ಳೆ ಮಾತನ್ನ ಆಡಿದ್ದಾರೆ. ಆದ್ರೆ ಇದೇ ಪ್ರಶಾಂತ್ ಕಿಶೋರ್ ಬಹಳಷ್ಟು ವಿಚಾರದಲ್ಲಿ ಈ ಲಾಲೂ ಪ್ರಸಾದ್ ಯಾದವ್ ಸಮಯದಲ್ಲಿ ಇದ್ದಂತಹ ಗೂಂಡಾರಾಜನ ತೀವ್ರವಾಗಿ ವಿರೋಧ ಮಾಡ್ತಾ ಬಂದಿರೋದು ಎಲ್ಲೋ ಒಂದ್ ಕಡೆ ಜನ್ಸುರಾಜ್ ಪಾರ್ಟಿಗೆ ಕನ್ವರ್ಟ್ ಆಗದ್ದೆ ಅದು NDAಗೆ ಹೆಲ್ಪ್ ಆಯ್ತು. ಇನ್ಫ್ಯಾಕ್ಟ್ ಈ ಘಟಬಂಧನ್ ಏನ್ ನಡೆದಿತ್ತು, ಈ ಕಾಂಗ್ರೆಸ್ ಅಥವಾ RJDU ಹಾಗೆ ಕೆಲವೊಂದಷ್ಟು ಲೋಕಲ್ ಪಾರ್ಟೀಸ್, ಅವ್ರದ್ದು ಒಂದ್ ಲೆಕ್ಕಾಚಾರ ಏನಿತ್ತು ಅಂತಂದ್ರೆ, ಪ್ರಶಾಂತ್ ಕಿಶೋರ್ ಯಾರು ಮೋದಿಗೆ ಇಮೇಜ್ ಅನ್ನ ಮಾಡಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ಬಂದು ಇಲ್ಲಿ ಮಾತಾಡ್ತಾನೆ ತಂದೆ ಪಕ್ಷದ ಬಗ್ಗೆ ಸಪರೇಟ್ ಆಗಿರುವಂತಹ ಸಿದ್ಧಾಂತವನ್ನ ಹೇಳುವಾಗ ಮೋಸ್ಟ್ಲಿ ಆ ವೋಟ್ ಬ್ಯಾಂಕ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ ಅದು ಅಂತ ಅನ್ಕೊಂಡಿದ್ರು, ವಿಚ್ ಡಿಂಟ್ ಹ್ಯಾಪನ್ ಸರ್ಪ್ರೈಸಿಂಗ್ಲಿ. ಹಾಗೆ ಜನ್ಸುರಾಜ್ ಪಾರ್ಟಿಗೆ ಒಂದೇ ಒಂದು ಕೂಡ ಸೀಟ್ ಸಿಗಲಿಲ್ಲ. ಇದೆಲ್ಲದರ ನಡುವೆ ಈ ಚಿರಾಗ್ ಪಾಸ್ವಾನ್ ಅವರ ಒಂದು ಮುನ್ನಡೆ ಅನ್ನುವಂಥದ್ದಿದೆ ಅಲ್ಲ, 29 ಸೀಟ್ ನಮಗ್ ಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ರು. ಆ ಹಠಕ್ಕೆ ತಕ್ಕ ಹಾಗೆ ಬಿಜೆಪಿ ಕೊಟ್ರು. ಅದರಲ್ಲಿ 23ರಲ್ಲಿ ವಿನ್ ಆಗೋದಿದೆ ಅಲ್ಲ, ಅವ್ರಿಗೆ ಒಂದ್ ರೀತಿಯಲ್ಲಿ ಇವಾಗ ಡ್ರೈವಿಂಗ್ ಫೋರ್ಸ್ ಅದು. ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಜೆಪಿಗೆ ಒಂದು ಅಸೆಟ್ ಸಿಕ್ಕದ ಹಾಗೆ. ಯಾಕೆಂತಂದ್ರೆ ತುಂಬಾ ಯಂಗ್ ಇದ್ದಾರೆ, ಎನರ್ಜೆಟಿಕ್ ಇದ್ದಾರೆ, ಚಾರ್ಮಿಂಗ್ ಇದ್ದಾರೆ, ಕ್ರೌಡ್ ಅನ್ನ ಅಟ್ರಾಕ್ಟ್ ಮಾಡುವಂತಹ ತಾಕತ್ತಿದೆ. ಬಿಜೆಪಿಗೆ ಇದು ಡೆಫಿನೆಟ್ಲಿ ಅಸೆಟ್ ಆಗೇ ಆಗತ್ತೆ. ಹಾಗೆ ನನ್ಗೆ ಇದೆಲ್ಲದ್ರ ಓವರ್ ಆಲ್ ಈ 3 ಅಂಶಗಳನ್ನ ನೋಡಾದ ಮೇಲೆ ಬಿಜೆಪಿಯ ರಾಜಕೀಯ ವಿಲ್ ಪವರ್ ಅನ್ನುವಂಥದ್ದಿದೆ ಅಲ್ಲ, ಅಂದ್ರೆ ಏನಾದ್ರೂ ಪರವಾಗಿಲ್ಲ, ಗುದ್ದಾಡ್ಲಿ, ನಾನು ಹೊಡೆದಾಡ್ಲಿ, ಪ್ರಾಣ ಹೋಗ್ಲಿ, ಬೇಕಾದ್ರೆ ಐ ವಿಲ್ ಕಮ್ ಇನ್ ಟು ಪವರ್. ಈ ರಾಜಕೀಯ ಇಚ್ಛಾಶಕ್ತಿ ಅನ್ನುವಂಥದ್ದಿದೆ ಅಲ್ಲ, ದಟ್ ಈಸ್ ಲಿಟ್ರಲಿ ಅಪ್ರಿಷಿಯೇಬಲ್ ಅಂಡ್ ಕಮಾಂಡೇಬಲ್. ಎಟ್ ದ ಸೇಮ್ ಟೈಮ್ ಈ ವಿರೋಧ ಪಕ್ಷಗಳು ಅಥವಾ ಮಹಾಗಠಬಂಧನ್ ಅಂತ ಏನ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಹೆಂಗೂ ಬಿಜೆಪಿ ಬರುತ್ತೆ, ನಾವು ಗೆಲ್ಬೇಕು ಅನ್ನೋದಕ್ಕಿಂತ ಬಿಜೆಪಿಯನ್ನ
ಕಡಿಮೆ ಅಂತರದಲ್ಲಿ ಗೆಲ್ಲಿಸಬೇಕು ಅನ್ನೋ ತರದ ಮನಸ್ಥಿತಿ ಇದೆ ಅಲ್ಲ, ಇದು ಎಲ್ಲಿವರೆಗೂ ಹೋಗಲ್ವೋ, ಈ ಸಬ್ಮಿಸಿವ್ ವೇ ಅಲ್ಲಿ ಪ್ಲೇ ಮಾಡೋದನ್ನ ಎಲ್ಲಿವರೆಗೂ ಬಿಜೆಪಿಯ ವಿರೋಧ ಪಕ್ಷಗಳು ಬಿಡೋದಿಲ್ವೋ ಅಲ್ಲಿವರೆಗೂ ಬಿಜೆಪಿಯನ್ನ ಬಗ್ಗು ಬಡಿಯೋದು ಅಥವಾ ಮಕಾಡೆ ಮಲಗಿಸೋದು, ನೀವು ಅದೇನೇ ಡೇಟಾ ಕೊಡಿ, ಅದೇನೇ ಆರೋಪಗಳನ್ನ ಹಾಕಿದ್ರು ಕೂಡ ದಟ್ ವಿಲ್ ನಾಟ್ ರೀಚ್ ಕಾಮನ್ ಪೀಪಲ್ಸ್ ಇಮೋಷನ್ ಅನ್ನೋದನ್ನ ಬಿಹಾರ್ ಎಲೆಕ್ಷನ್ ಪ್ರೂವ್ ಮಾಡ್ತು. ಹಾಗೆ ಈ ರಾಜಕೀಯ ಇಚ್ಛಾಶಕ್ತಿ ಅನ್ನುವಂಥದ್ದಿದೆ ಅಲ್ಲ, ಬಿಜೆಪಿಯ ಬಹಳಷ್ಟು ವಿಚಾರದಲ್ಲಿ ಏನು ಪ್ರೊಪಗ್ಯಾಂಡಾ ಮಾಡುತ್ತೆ, ಸೋಷಿಯಲ್ ಮೀಡಿಯಾ ನರೇಟಿವ್ ಅನ್ನ ಸೆಟ್ ಮಾಡುತ್ತೆ, ಎಕ್ಸ್ಟ್ರೀಮ್ ಪೋಲರೈಸೇಷನ್ ಅನ್ನ ಮಾಡುತ್ತೆ, ಅದ್ರ ಬಗ್ಗೆ ಐ ಡೋಂಟ್ ಸ್ಟ್ಯಾಂಡ್ ಫಾರ್ ಇಟ್. ಬಟ್ ದೆನ್ ನನಗೆ ಅಚ್ಚರಿಯಾಗೋದು ಅದರ ರಾಜಕೀಯ ಇಚ್ಛಾಶಕ್ತಿ. 2 ವರ್ಷಕ್ಕಿಂತ ಮುಂಚೆ ಅದು ಗ್ರೌಂಡ್ ಲೆವೆಲ್ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಸಲುವಾಗಿ ಕಾರ್ಯಕರ್ತರನ್ನ ಫೀಲ್ಡ್ಗೆ ಇಳಿಸುತ್ತೆ. ಅಂಡ್ ದಿಸ್ ಇಸ್ ವಾಟ್ ಅ ಪೊಲಿಟಿಕಲ್ ಪಾರ್ಟಿ ಇಸ್ ಮೆಂಟ್ ಟು ಡೂ. ಅದನ್ನ ಬಿಜೆಪಿ ಮಾಡ್ತಾ ಇದೆ. ಉಳಿದ ಪಕ್ಷಗಳು ಯಾಕೆ ಅದರಲ್ಲಿ ಅಷ್ಟು ಅಗ್ರೆಸಿವ್ ಆಗಿ ಇಲ್ಲ, ಅಥವಾ ಯಾವಾಗ ಬರುತ್ತೋ ಪವರು ಬರ್ಲಿ, ಎಲ್ಲಿವರೆಗೆ ಹಿಂಗ್ ನಡೆಯುತ್ತೋ ನಡ್ಕೊಂಡು ಇರ್ಲಿ ಅನ್ನೋ ತರದ ಒಂಥರ ಲೇಡ್ ಬ್ಯಾಕ್ ಆಟಿಟ್ಯೂಡ್ ಯಾಕಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ದೆನ್ ಈ ಬಿಹಾರ್ ಎಲೆಕ್ಷನ್ ನ ರಿಸಲ್ಟ್ ಅನ್ನುವಂಥದ್ದು ಬಿಜೆಪಿಯನ್ನ ಜನ ಅದೆಷ್ಟೇ ವಿರೋಧ ಮಾಡಿದ್ರು, ಅಂದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅದಿದ್ರೂ ಕೂಡ ಬಿಜೆಪಿ ಜನರ ಇಮೋಷನ್ಸ್ ಅನ್ನ ಟಚ್ ಮಾಡುವಲ್ಲಿ ಅಥವಾ ಅವ್ರಿಗಿಂತ ನಾವೇ ಬೆಟರ್, ನಿಮ್ಗೆ ವಿ ಆರ್ ದ ಓನ್ಲಿ ಬೆಸ್ಟ್ ಆಪ್ಷನ್ ಅನ್ನೋ ತರದಲ್ಲಿ ಕನ್ವಿನ್ಸ್ ಮಾಡುವಲ್ಲಿ ಇವತ್ತಿಗೂ ಕೂಡ ಹುಲಿಯಾಗಿಯೇ ನಿಂತಿದೆ. ಎಲ್ಲಿವರೆಗೂ ನೀವು ವಿರೋಧ ಪಕ್ಷದವರು ಆ ಹುಲಿಯನ್ನ ಸೆಣಸಾಡೋಕೆ ಶಕ್ತಿವಂತರಾಗಿ ಅಥವಾ ಯುಕ್ತಿವಂತರಾಗಿ ಫೀಲ್ಡ್ಗೆ ಇಳಿಯಲ್ವೋ, ಬಿಜೆಪಿ ಅನ್ನುವಂತಹ ಪಕ್ಷವನ್ನ ತುಳಿಯಕ್ಕೆ ಅಥವಾ ಮಕಾಡೆ ಮಲಗಿಸೋಕೆ ಅಥವಾ ಅದರ ಇಚ್ಛಾಶಕ್ತಿಯನ್ನ ಪುಡಿಗಟ್ಟೋಕೆ ಸಾಧ್ಯ ಇಲ್ಲ. ಬಿಹಾರ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೇ ಯು ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್. ಅಲ್ಲಿವರೆಗೂ ಜೈ ಹಿಂದ್, ಓಂ ನಮಃ ಶಿವಾಯ.